ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಹಸ್ಬೆಂಡ್ ಇವಾಗ ಇಲ್ಲಿ ಪಟಗನ ಸುತ್ಕೊತಾ ಇದ್ದಾರೆ ಫ್ರೆಂಡ್ಸ್. ಉತ್ತರ ಕರ್ನಾಟಕದ ಮಂದಿ ಯಾವ ರೀತಿ ಪಟಗ ಸುತ್ಕೊತಾರೆ ಅಂಥೇಳಿ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ನೀಟಾಗಿ ಕೊನೆ ತನಕ ನೋಡಿ ಫ್ರೆಂಡ್ಸ್. ಅಂದರೆ ಉತ್ತರ ಕರ್ನಾಟಕದ ಮಂದಿ ಯಾವ ರೀತಿ ಪಟಗ ಸುತ್ಕೊತಾರೆ ಅಂಥೇಳಿ ನಿಮಗೆ ಅರ್ಥ ಆಗುತ್ತೆ. ನೀವೇನಾದರೂ ಸ್ಕಿಪ್ ಮಾಡಿ ನೋಡಿದ್ರೆ ಯಾವ ರೀತಿ ಪಟಗ ಸುತ್ಕೊತಾರೆ ಅಂಥೇಳಿ ನಿಮಗೆ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ಹೇಳಬೇಕು ಅಂದರೆ ನಮ್ಮ ಮನೇಲೇ ಎಲ್ಲರಿಗೂ ಕೂಡ ಪಟಗ ಸುತ್ಕೊಳ್ಳೋದಕ್ಕೆ ಬರೋದಿಲ್ಲ. ನಮ್ಮ ಅಪ್ಪನಿಗೆ ಮತ್ತು ನಮ್ಮ ತಾತನಿಗೆ ಒಂದು 4-5 ಜನಕ್ಕೆ ಅಷ್ಟೇ ಬರುತ್ತೆ ಪಟಗ ಸುತ್ಕೊಳ್ಳೋದಕ್ಕೆ. ಅದಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನೀಟಾಗಿ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ಈ ಥರದ ಹಳದಿ ಕಲರು ಯೆಲ್ಲೋ ಕಲರ್ ಪಟಗನ ಸುತ್ಕೊಳ್ಳೋದೇ ಒಂದು ವಿಶೇಷ ಫ್ರೆಂಡ್ಸ್. ಇನ್ನೂ ಕೆಲವು ಜನ ವೈಟ್ ಕಲರ್ ಪಟಗನ ಸುತ್ಕೊತಾರೆ. ಅಷ್ಟಾಗೇನು ವೈಟ್ ಕಲರ್ ಪಟಗ ಸುತ್ಕೊಳ್ಳೋದಿಲ್ಲ. ಹೆಚ್ಚಂದರೆ ಈ ಥರದ ಹಳದಿ ಪಟಗ ಸುತ್ಕೊಳ್ಳೋದೇ ಜಾಸ್ತಿ ಫ್ರೆಂಡ್ಸ್. ಹಳದಿ ಪಟಗ ಸುತ್ಕೊಂಡಿರುವಾಗ ಇರೋ ಕಳೆ ವೈಟ್ ಕಲರ್ ಪಟಗನ ಸುತ್ಕೊಂಡಾಗ ಇರೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ಉತ್ತರ ಕರ್ನಾಟಕದ ಜನ ಹೆಚ್ಚು ಹಳದಿ ಪಟಗ ಸುತ್ಕೊತಾರೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ಮುಂದೆ ಬರುವ ನನ್ನ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದರಿಂದ ನನಗೆ ಇನ್ನೂ ಮುಂದೆ ಒಳ್ಳೆ ವಿಡಿಯೋಗಳನ್ನ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಫ್ರೆಂಡ್ಸ್. ನೀವೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಸೈಡಲ್ಲಿ ಚೇರ್ ಮೇಲೆ ನಮ್ಮ ಅಜ್ಜಿ ಮತ್ತು ನಮ್ಮ ತಾತ ಕೂಡ ಕೂತ್ಕೊಂಡಿದ್ದಾರೆ. ನಮ್ಮ ತಾತ ಕೂಡ ರೇಷ್ಮೆ ಪಟಗನ ಸುತ್ಕೊಂಡು ಕೂತ್ಕೊಂಡಿದ್ದಾರೆ ನೋಡಿ. ಅದೇ ರೀತಿ ಇವಾಗ ನಮ್ಮ ಹಸ್ಬೆಂಡ್ ಕೂಡ ಸುತ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಫೈನಲಿ ಇವಾಗ ಪಟಗ ಸುತ್ತೋದು ಮುಗೀತು. ಪಟಗ ಸುತ್ತದ ಮೇಲೆ ಈ ರೀತಿ ಲುಕ್ ಕಾಣಿಸುತ್ತೆ. ನಮ್ಮ ಉತ್ತರ ಕರ್ನಾಟಕದ ಮಂದಿ ಇದೇ ರೀತಿ ಪಟಗ ಸುತ್ತೋದು. ನಾವು ಇದಕ್ಕೆ ರೇಷ್ಮೆ ಪಟಗ ಅಂತ ಹೇಳ್ತೀವಿ. ಇನ್ನು ಕೆಲವರು ಪೇಟ ಅಂತ ಕೂಡ ಕರೀತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.